ನೋಡ್ಲಾ, ಅವತ್ತು ಕಾರಲ್ಲಿ ಇದ್ದಿದ್ದು ನಾನು, ಕಣ್ಣಾರೆ ನೋಡಿದ್ದು ನಾನು. ಅಲ್ಲಿ ಏನು ನಡೀತು ಅಂತ ನನಗಿಂತ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲಕಲ್ಲ. ಅದು ಇರಲಿ, ನಾವು ಬೇಡ ಅಂತ ಆಚ್ಕೋದವನಿಗೆ ನಾನು ಯಾಕೆ ಬೇಲ್ ಕೊಡಕ್ಕೆ ಬರ್ಬೇಕಲ್ಗೆ? ನಾನೇ ಅಲ್ಲ, ನಮ್ಮೂರಲ್ಲಿ ಅದು ಯಾರು ಬೇಲ್ ಕೊಡ್ತಾರೋ ನೋಡೇ ಬಿಡಂಕಲ್ಲ. ಅಲ್ಲ ಕಣಪ್ಪಯ್ಯ, ನನ್ನ ಮಾತು ಕೇಳಿ ಅಪ್ಪಯ್ಯ. ರೀ, ಇಷ್ಟೊತ್ತಿಂದ ಅದನ್ನೇ ಹೇಳ್ತಾನೆ ಇದ್ದೀರಾ. ಅವ್ರಿಲ್ಲ ಬರಲ್ಲ ಅಂತ ಹೇಳಿಲ್ವಾ? ಸುಮ್ಮನೆ ಹೋಗಕ್ಕಾಗಲ್ವಾ ನಿಮ್ಗೆ? ಆಯ್ತು ಬಿಡಿ ಅಪ್ಪಯ್ಯ, ನಿಮ್ಮ ಮಾತು ಕೇಳಿ ನಂಗೆ ಬಹು ಸಂತೋಷ ಆಗೋಯ್ತು. ಆದರೆ ಒಂದು ನೆನ್ಪಿಟ್ಕೊಳ್ಳಿ ಅಪ್ಪಯ್ಯ, ಯಾರು ಸಪೋರ್ಟ್ ಮಾಡಲಿ ಬಿಡ್ಲಿ, ನಾನು ಸಿದ್ದನ್ನು ಬಿಡಿಸ್ಕೊಂಡು ಬಂದೇ ಬರ್ತೀನಿ ಕಣಪ್ಪಯ್ಯ. ಲೇ ಮರುಗೌಡ, ನೀನು ನಾನೆತ್ ಮಗನೇ ಕಲ ಅಲ್ಲ ಕಲ. ನನ್ನ ಮಾತಿಂದ ನಿನಗೆ ಸಂತೋಷ ಆಯ್ತು ಅಲ್ವೇನಪ್ಪ? ನಿನ್ನ ಮಾತಿಂದ ನನಗೆ ಸಂತೋಷ ಆಯ್ತು ಕಣಪ್ಪ. ಆಯ್ತು ಹೋಗ್ಲಾ, ನೀನೇ ಬಿಡ್ಸ್ಕೊಂಬತ್ತೀಯೋ ಇಲ್ಲ ಕೊನೆಗೆ ಬಿಡ್ಸ್ಕೊಂಬರಕ್ಕೆ ಈ ಜವರೇಗೌಡನ ಬೇಕಾ ನೋಡಮ್ಮ? ಹೋಗ್ಲಾ, ನೋಡೇ ಬಿಡೋಣ ಬಿಡಿಯಪ್ಪಯ್ಯ. ನೋಡೋಣ ಹೋಗ್ಲಾ. ನೋಡ್ದೇನವ, ನಿನ್ನ ಗಂಡ ಹೇಳೋದು ನೋಡ್ದ? ನನಗೆ ನನ್ನ ಮಗನ ಬಗ್ಗೆ ಅಭಿಮಾನ ಇಲ್ವೇ? ಏನೋ ಗ್ರಾಚಾರ ಹಿಂಗೆ ಆಡಿಸ್ತಾದೆ. ಇವತ್ತೆಲ್ಲ ನಾಳೆ ಸರಿ ಹೋಯ್ತದೆ. ನಾನು ಯಾವತ್ತು ಅವ್ನು ನಮ್ಮ ಮನೆಗೆ ಬರ್ತಾನೋ, ನಾನು ಅವನ್ನ ಕಣ್ತುಂಬ ಯಾವತ್ತು ನೋಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಇವನು ನೋಡಿದ್ರೆ ನನಗೆ ಚಾಲೆಂಜ್ ಮಾಡಿ ಹೋಯ್ತವನಲ್ಲವ. ಹೋಗ್ಲಿ ಬಿಡಿ ಮಾವ, ನಿಮ್ಮ ಮಕ್ಕಳಿಗೆಲ್ಲ ಮಂಕ್ ಬೂದಿ ಕವ್ದಿದೆ. ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಾನು ನಿಮ್ಮನ್ನ ಅತ್ತೆನ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ನೀವು ಮಾಡ್ತಿರೋದು ಕರೆಕ್ಟಾಗೇ ಇದೆ ಮಾವ. ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ. ಆದರೆ ಮಾಡಿಸ್ತಾ ಇರೋದು ನಾನು. ಏನೇ ಆದರೂ ನೀವು ಮಾತ್ರ ನೆಮ್ಮದಿಯಾಗಿರಬಾರ್ದು ಮಾವ. ಅದೇ ಈ ನೀಲು ಗುರಿ. ಲಕ್ಷ್ಮೀನಾರಾಯಣ ಅವರೇ, ತಪ್ಪನ್ನ ತಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡಿರೋದ್ರಿಂದ ಬೇರ್ನ ರದ್ದು ಮಾಡೋದ್ರಲ್ಲಿ ತಪ್ಪೇನಿದೆ? ಯುವರ್ ಆನರ್, ನನ್ನ ಕಕ್ಷಿದಾರ ಅಪಘಾತ ಮಾಡಿದ್ದಾರೆ ಹೊರತು ಬೇಕು ಅಂತ ಕೊಲೆ ಮಾಡಿದ್ದಲ್ಲ. ಅಪಘಾತದಲ್ಲಿ ಮೃತಪಟ್ಟವ್ರ ಬಗ್ಗೆ ನಮಗೂ ಅನುಕಂಪ ಇದೆ. ಅವ್ರ ಸಾವಿಗೆ ನಾನೇ ಕಾರಣ ಆದೆ ಅಂತ ನನ್ನ ಕಕ್ಷಿದಾರ ಮನಸ್ಸನ್ನು ಗಿಂಟ್ ಕಾಡ್ತಾ ಇದೆ. ಅವತ್ತಿನ ಪರಿಸ್ಥಿತಿನಲ್ಲಿ ಅಪಘಾತ ಆಗಿದ್ದು ನಿಜ, ಆದರೆ ಆ ಅಪಘಾತದ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ ನಮ್ಮ ಸಂಶಯ ಯುವರ್ ಆನರ್. ಅಪರಾಧ ಮಾಡಿರೋರೆ ಅಪರಾಧ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡ ಮೇಲೆ ಷಡ್ಯಂತ್ರ ಎಲ್ಲಿಂದ ಬರುತ್ತೆ ಯುವರ್ ಆನರ್? ನಮ್ಮ ಆಪೋನೆಂಟ್ ಲಾಯರು ಕೋರ್ಟಿಗೆ ಇಲ್ಲ ಸಲ್ಲದನ್ನ ಹೇಳಿ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಇವರ ಮಾತುಗಳನ್ನ ಪರಿಗಣಿಸಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್. ಲಕ್ಷ್ಮೀನಾರಾಯಣ್, ನೀವು ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಒಬ್ಬ ವ್ಯಕ್ತಿ ಬೇಕು ಅಂತ ಆಕ್ಸಿಡೆಂಟ್ ಮಾಡಲ್ಲ. ಹಾಗಂತ ಆಕ್ಸಿಡೆಂಟ್ ಮಾಡೋರೆಲ್ಲ ಇರೋಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ನನ್ನ ಕಕ್ಷಿದಾರರು ಅಂಥ ವ್ಯಕ್ತಿ ಅಲ್ಲ ಯುವರ್ ಆನರ್. ಸಮಾಜದಲ್ಲಿ ಅವ್ರಿಗೆ ಒಳ್ಳೆ ಹೆಸರಿದೆ. ಜನ ಇವ್ರನ್ನ ಅಭಿಮಾನದಿಂದ ನೋಡ್ಕೋತಾರೆ. ಅವ್ರಿಗೆ ಆದಂತ ಒಂದು ಅಭಿಮಾನಿಗಳ ಸಂಘ ಇದೆ ಯುವರ್ ಆನರ್. ಅಂಥ ಜವಾಬ್ದಾರಿ ಸ್ಥಾನದಲ್ಲಿರುವ ಇವರು ಬೇಕು ಅಂತ ತಪ್ಪು ಮಾಡ್ತಾರ ಯುವರ್ ಆನರ್? ಈ ಕೇಸನ್ನ ಮತ್ತೊಮ್ಮೆ ಕೂಲಂಕುಷವಾಗಿ ಪರಿಶೀಲಿಸಿ ನೋಡೋದಕ್ಕೆ ಸಮಯ ಬೇಕಾಗುತ್ತೆ. ಹಾಗಾಗಿ ಅಲ್ಲಿವರೆಗೂ ನನ್ನ ಕಕ್ಷಿದಾರರು ಜೈಲಲ್ಲೇ ಇರೋದ್ರ ಬದಲು ಅವರಿಗೆ ಜಾಮೀನು ನೀಡಬೇಕು ಅಂತ ಅನುಮತಿ ಕೇಳ್ತಾ ಇದ್ದೇನೆ ಸ್ವಾಮಿ. ಅವರಿಗೆ ಬೇಲ್ ಕೊಟ್ಟಾದ ಮೇಲೆ ಈ ನ್ಯಾಯಾಲಯ ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ಅವ್ರಿಗೆ ಏನು ಶಿಕ್ಷೆ ಕೊಡುತ್ತೋ ಅದಕ್ಕೆ ಅವರು ಬದ್ಧರಾಗಿದ್ದಾರೆ, ತಯಾರಾಗಿದ್ದಾರೆ ಅಂತ ನಾನು ಸಬ್ಮಿಷನ್ ಮಾಡ್ತಾ ಇದ್ದೇನೆ. ಎಲ್ಲದಕ್ಕೂ ಕಾರಣ ಆಗಿರೋಳು ನೀನೇ ಹೊರಗಿದ್ಯಾ. ಕಣ್ಣ ಆಂಟಿ ಸರಿಗಿದ್ದೀರ ನೀವು, ಒಳ್ಳೆ ಜೋಡಿ. ರವಿಶಂಕರ್ ಅವರೇ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ, ಆಕ್ಸಿಡೆಂಟ್ ಆಗಿದ್ದು ಸಿದ್ದು ಅವರಿಂದ ಅಲ್ಲ, ಆ ಲಾರಿಯಿಂದ. ಸತ್ಯ ಏನು ಅಂತ ತಿಳ್ಕೊಳ್ಳೋದನ್ನ ಪ್ರಯತ್ನ ಪಡೋದು ಬಿಟ್ಟು ಹೀಗೆಲ್ಲ ಮಾತಾಡೋದು ಒಳ್ಳೇದಲ್ಲ. ನೋಡಿ, ಸಿದ್ದು ಅವರು ಅವ್ರ ಶತ್ರುಗಳಿಗೂ ಕೆಟ್ಟದನ್ನ ಬಯಸಲ್ಲ. ಅಂಥದ್ರಲ್ಲಿ 2 ಜೀವ ತಗೋತಾರ ಹೇಳಿ? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೋಬೇಕು? ನೀನು ನಿನ್ನ ಗಂಡನ ಬಗ್ಗೆ ಹೇಳೋದನ್ನೆಲ್ಲ ಒಪ್ಕೊಂಡು ಆ ಕೇಸ್ ವಾಪಸ್ ತಗೋಬೇಕಾ?
ಇಲ್ಲ ಏನೋ ಕೊಲೆ ಮಾಡಿದೆ ಏನಾಯ್ತು ಇವಾಗ ಬಿಟ್ಟಾಕು ಅಂತೇಳಿ ಸುಮ್ಮನಾಗ್ಬಿಡ್ಬೇಕಾ? ಎಷ್ಟು ಹುಷಾರಿದಿರಲ್ಲ ನೀವೆಲ್ಲ. ನಿಮ್ಮ ಜೀವನ ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರ ಜೀವ ಏನಾದರೂ ಪರವಾಗಿಲ್ಲ. ಇದಕ್ಕೆಲ್ಲ ಕಾರಣ ನೀನೇ ಅನ್ನೋದು ಒಪ್ಕೊಳ್ಳೋಕೆ ನಿಂಗೆ ಧೈರ್ಯ ಇಲ್ಲದೆ ಇರ್ಬೋದು, ಅದ್ರ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಎಲ್ಲ ಸ್ವಾರ್ಥಿಗಳು. ಆ ಮಗುನ್ ನೋಡಿ ನಿಂಗೆ ಏನು ಅನ್ಸಲ್ವಾ? ನಿನಗೇನು ಅನ್ಸದೇ ಇರ್ಬೋದು, ನನಗನ್ಸುತ್ತೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಅಲ್ಲ, ಸಿದ್ದುನೇ ಕೊಲೆ ಮಾಡಿದ್ದು ಅಂತ ಗೊತ್ತಿದ್ದು ಆ ಮಗು ನನ್ನ ಜೊತೆ ಇರಲಿ, ನಾನು ನೋಡ್ಕೋತೀನಿ ಅಂತ ಡ್ರಾಮಾ ಮಾಡಿ ಜೊತೆಗಿಟ್ಕೊಂಡಲ್ಲ. ಏನು ರಿಕ್ಸ್ ಆಡ್ತೀರ ರೀ ನೀವು? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಖುಷಿನ ಅಂಥ ಉದ್ದೇಶ ಇಟ್ಕೊಂಡು ನಾವು ನೋಡ್ಕೊಂಡಿಲ್ಲ. ಅವಳ ಬಗ್ಗೆ ನಮಗೂ ಪ್ರೀತಿ ಇದೆ. ಪ್ಲೀಸ್ ರವಿಶಂಕರ್ ಅವರೇ, ಸಿದ್ದು ಅವ್ರ ಮೇಲೆ ನೀವು ಇಷ್ಟೆಲ್ಲ ದ್ವೇಷ ಸಾಧಿಸ್ಕೋಬೇಡಿ. ನೋಡೋ, ಯಾರು ಏನು ಹೇಳಿದ್ರು ಅಷ್ಟೇ, ಅವನಿಗೆ ಶಿಕ್ಷೆ ಆಗೋ ತನಕ ಬಿಡಲ್ಲ. ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವ್ ಯಾಕೆ ಇಷ್ಟು ಹಠ ಹಿಡಿದು ಕೂತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಪದೇ ಪದೇ ಹೇಳಿದ್ರು ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಸಿದ್ದು ಅವ್ರು ಈ ಆಕ್ಸಿಡೆಂಟ್ನ ಮಾಡಿಲ್ಲ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಸಿದ್ದು ಅವ್ರ ಬಗ್ಗೆ ಎಂಥ ಕೆಟ್ಟ ಯೋಚನೆಗಳಿದ್ರು ಅದನ್ನ ತೆಗೆದು ಹಾಕಿ. ಇದು ನನ್ನ ರಿಕ್ವೆಸ್ಟ್. ನೋಡೋ, ಇದೆಲ್ಲ ಶುರು ಮಾಡಿದ್ದು ನಾನಲ್ಲ, ನಿನ್ನ ಗಂಡನೇ. ಅವನಿಗೆ ಶಿಕ್ಷೆ ಆಗೋದನ್ನ ಯಾರ ಕೈಯಿಂದ ತಪ್ಸೋಕ್ಕೆ ಸಾಧ್ಯ ಇಲ್ಲ.